ಅದು ನವೆಂಬರ್ 27, 2020. ತೆಹರಾನ್ನ ಬಳಿ ಅಪ್ಸಾಟ್ ಅನ್ನೋ ನಗರದ ಕಡೆಗೆ ಒಂದು ಕಾನ್ವೆ ಸಾಗ್ತಾ ಇತ್ತು. ಆ ಕಾನ್ವೆ ಹಿಂದೆ ಮುಂದೆ ಸೈನಿಕ ವಾಹನಗಳೊಂದಿಗೆ ಸೆಕ್ಯೂರಿಟಿ ಕೂಡ ಇತ್ತು. ಮಧ್ಯದಲ್ಲಿ ನಿಸ್ಸಾನ್ ಕಾರು ಇತ್ತು. ಈ ಕಾನ್ವೆ ಅಪ್ಸಾಟ್ ನಗರದಲ್ಲಿರುವ ಒಂದು ವಿಲ್ಲಾಗೆ ಹೋಗ್ತಾ ಇತ್ತು. ಅದರೊಂದಿಗೆ ಸೆಕ್ಯೂರಿಟಿ ಸೇರಿದಂತೆ ಒಟ್ಟು 13 ಮಂದಿ ಸಾಗ್ತಾ ಇದ್ರು. ಕಾನ್ವೆ ವಿಲ್ಲಾಗೆ ತಲುಪ್ತಾ ಇದ್ದಂತೆ ಪಕ್ಕದಲ್ಲಿದ್ದ ಟ್ರಕ್ನಿಂದ ಏಕಾಏಕಿಯಾಗಿ ಒಂದು ಕಾನ್ವೆಯ ಮೇಲೆ ಬುಲೆಟ್ಗಳ ಸುರಿಮಳೆ ನಡೆಯುತ್ತೆ. ಆದರೆ ಸೆಕ್ಯೂರಿಟಿಯವರು ಹೊರಬಂದು ನೋಡಿದ್ರೆ ಹೊರಗಡೆ ಯಾರೂ ಇರೋದಿಲ್ಲ. ಇಸ್ರೇಲ್ ಒಂದು ರೋಬೋಟಿಕ್ ಗನ್ನನ್ನ ಬಳಸಿ ದಾಳಿ ಮಾಡಿರುತ್ತೆ. ಆದರೆ ಇದನ್ನ ಆಪರೇಟ್ ಮಾಡಿದ ವ್ಯಕ್ತಿ ಸುಮಾರು 1000 ಕಿಲೋಮೀಟರ್ ದೂರದಲ್ಲೇ ಇರ್ತಾರೆ. ಇದಕ್ಕೆ ಸಂಬಂಧಿಸಿದ ಕೆಲವು ಫೋಟೋಗಳು ಕೂಡ ಬಿಡುಗಡೆಯಾಗಿದೆ. ನಂಬೋದಕ್ಕೆ ಅಸಾಧ್ಯ ಆದರೂ ಕೂಡ ಇದು ನಿಜ ವೀಕ್ಷಕರೇ. ಮೊಸಾದ್ ಮಾಡಿದ ಅತಿದೊಡ್ಡ ಕಾರ್ಯಾಚರಣೆಯಲ್ಲಿ ಇದು ಒಂದು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.